ಯಾರು ಏನೇ ಮಾಡಬಹುದು, JDS ನವ್ರು ನಮ್ಮ ಹತ್ರಕ್ಕೂ ಬರ್ಲಿಕ್ಕೆ ಆಗೋದಿಲ್ಲ. 5 ಅಭ್ಯರ್ಥಿ ಗೆಲ್ತೀವಿ, 5 ಗಂಟೆಗೆ ವಿಜಯೋತ್ಸವ ಆಚರಿಸ್ತೀವಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಕಾರಣ ಏನು ಅಂತಂದ್ರೆ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅವರು ಪಕ್ಷದ ಚಟುವಟಿಕೆಯಿಂದ ದೂರ ಇದ್ರು. ಅಂದರೆ CLPಗೆ ಬರಲಿಲ್ಲ, ಅವರು ಜೊತೆಗೆ ರೆಸಾರ್ಟಿಗೂ ಬರಲಿಲ್ಲ. ಬಿಡದಿಯ ರೆಸಾರ್ಟಿಗೆ ಪರಮೇಶ್ವರ್ ಅವರು ಬರಲಿಲ್ಲ. ಪರಮೇಶ್ವರ್ ಅವರು ಸಿಟ್ಟು ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿಗಳು ಓಡಾಡಿತು. ಸ್ವತಃ ಮುಖ್ಯಮಂತ್ರಿ ಅಲ್ಲಿಗೆ ಬಂದರು, ಪರಮೇಶ್ವರ್ ಅವರು ನಿವಾಸಕ್ಕೆ, ಅವರ ಆರೋಗ್ಯ ವಿಚಾರಿಸಿದ್ರು. ನಂತರ ಮಾತನಾಡಿದ್ರು, 1 ಗಂಟೆಗೆ ಬಂದವರು ವೋಟ್ ಮಾಡ್ತಾರೆ ಅಂತ. ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ಗೆ ಮತ ಹಾಕೋದು ಖಚಿತವಾಗ್ತಾ ಇದೆ ಹೆಬ್ಬಾರ್ ಮತ್ತು ಸೋಮಶೇಖರ್. ಈಗೊಂದು ಅಪ್ಡೇಟ್ ಇದಕ್ಕೆ ಸಂಬಂಧಿಸಿದಂತೆ ಇಬ್ಬರಿಗೂ ಕೂಡ 2028ರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಅನ್ನುವಂತ ಭರವಸೆ ಕೊಡಲಾಗಿದೆ ಅಂತ. That all our 5 candidates will get elected with a thumping majority. Yes, we are together, we are united. Hey Baba, no question. ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ನಂದೇ ಆದಂಥದ್ದು ರಿಕ್ವೆಸ್ಟ್ ನಾನು ಮಾಡ್ಕೊಂಡಿದ್ದೇನೆ. ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳು, ಇಂಪಾರ್ಟೆಂಟ್ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಮುಖ್ಯಮಂತ್ರಿಗಳಾಗಿ ನೀವು ಗಮನ ಹರಿಸಿದ್ರೆ ಕ್ಷೇತ್ರದ ಸಮಸ್ಯೆಗಳಿಗೆ ನಾನು ಕೂಡ ನಿಮ್ಮ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅದ್ರ ಕಡೆ ಗಮನ ಹರಿಸಿ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ. ಒಪ್ಕೊಂಡಿದ್ದಾರೆ ಅವರು. ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಕ್ಷೇತ್ರ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಒಪ್ಕೊಂಡಿದ್ದೇನೆ. ದೇವೇಗೌಡರು ಬೆಳಿಗ್ಗೆ ಓಟ್ ಹಾಕಿ ಹೋದ್ರು. ಅವರು ಪ್ರಥಮ ವೋಟ್ ಮಾಡಿದ್ರು, ನಂತರದಲ್ಲಿ ಯಾರಿಗೆ ವೋಟ್ ಹಾಕಿದೆ ಅಂತ ಕೇಳಿದ್ರೆ ಆತ್ಮಸಾಕ್ಷಿ ಮತವನ್ನು ಹಾಕಿದೆ ಅಂತ ಹೇಳಿದ್ರು. ಆ ಆತ್ಮಸಾಕ್ಷಿ ಕಾಂಗ್ರೆಸ್ ಜೊತೆಗಿರಬಹುದಾ? GT ದೇವೇಗೌಡರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಬಟ್ ನಮ್ಮದು ಮಾತ್ರ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಬೇರೆ ಯಾರು ರಿಕ್ವೆಸ್ಟ್ ಮಾಡದೇ ಇರೋದ್ರಿಂದ ನಮಗೂ ಸ್ವಾಭಿಮಾನ ಅಂತ ಇರ್ತದಲ್ವಾ, ಅದರಿಂದ ಆತ್ಮಸಾಕ್ಷಿ ಮತ ಕಾಂಗ್ರೆಸ್ ಯಾರಿಗೆ ಹೇಳ್ತಾರೆ ಅಭ್ಯರ್ಥಿಗೆ ಅವರು ಮತ ಹಾಕ್ತಾರೆ. ಕಾಂಗ್ರೆಸ್ಗೆ ಸಂಪರ್ಕದಲ್ಲಿ ಇದ್ದೀರಾ, ಏನಾದ್ರು ಮಾಹಿತಿ ಇದೆಯಾ? ಇತ್ತೀಚೆಗೆ GT ದೇವೇಗೌಡರು ಸಿಕ್ಕಲಿಲ್ಲ. ಒಟ್ಟಿನಲ್ಲಿ 4 ಗಂಟೆ ಮೇಲೆ ಯಾರ್ಯಾರು ಯಾವ್ಯಾವ ಪಕ್ಷದವರು ಎಷ್ಟೆಷ್ಟು ವೋಟ್ ಅವ್ರಿಗೆ ಹಾಕ್ಕೊಂಡಿದ್ದಾರೆ, ಬೇರೆ ಪಕ್ಷಕ್ಕೆ ಹಾಕ್ಕೊಂಡಿದ್ದಾರೆ ಅಂತ ನಿಮಗೆ ಮಾಹಿತಿ ಸಿಗ್ತದೆ. ಇದು ST ಸೋಮಶೇಖರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುನಿಯ ಜೊತೆ ರವಿ ಶಿವರಾಮ್, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.